ರಾಜ್ಯದಲ್ಲಿ ನೂರಾರು ಸಮಸ್ಯೆ ಇದೆ. ಈಗಾಗಲೇ ಗ್ಯಾಸ್ ಟ್ರಬಲ್ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕೆಲವು ಬಂಕ್ಗಳಲ್ಲಿ ಪೆಟ್ರೋಲೇ ಖಾಲಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ಈ ಎಲ್ಲ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ನಮ್ಮ ಶಾಸಕರು ಐಪಿಎಲ್ ಟಿಕೆಟ್ ವಿಚಾರವಾಗಿ ಪಕ್ಷಾತೀತವಾಗಿ ಬೇಡಿಕೆ ಇಟ್ಟಿದ್ದಾರೆ, ಮಾತನಾಡಿದ್ದಾರೆ. ಹಾಗಾದರೆ ಜನಪ್ರತಿನಿಧಿಗಳು ಈ ರೀತಿಯಾಗಿ ಮಾತಾಡಿದ್ ಯಾಕೆ? ನಮ್ಮ ಶಾಸಕರುಗಳಿಗೆ ಐಪಿಎಲ್ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಸರ್ MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು. ನಾವು ಹೋಗಿ ಶಾಸಕರವ್ರ ಕುಟುಂಬ ಹೋಗುವಾಗ ಅವ್ರಿಗೇನು ಅವ್ರ VIP ಸ್ಟ್ಯಾಂಡ್ ಇದೆ, ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡಲಿ, ಮಿನಿಮಮ್. ಬೇರೆ ಮಾಡಲಿ 5ಕ್ಕೆ. ಮತ್ತು ಅಲ್ಲಿ ಗೌರವಪೂರ್ವಕವಾಗಿ ಕೂರೋಂಥ ಕೆಲಸ ಇವತ್ತು ಆಗಬೇಕು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ, ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. BJP, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಂದ ನಾವು ವಿಭಿನ್ನ ಆಗಿದ್ದೇವೆ. VIP ಇರ್ತಕ್ಕಂಥದ್ದು ಅದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನಮ್ಮ ಬೆಂಬಲ ಇದೆ. The MLAs have right because they are the part of the system, they are part of the government, and we have to earlier also some respect has been given to all of them. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಮಗೆ ಟಿಕೆಟ್ ಕೊಡಿಸಿ, IPL ಟಿಕೆಟ್ ಕೊಡಿಸಿ. IPL ಟಿಕೆಟ್ ಬೇಕೇ ಬೇಕು, ಪಕ್ಷಾತೀತವಾಗಿ ಶಾಸಕರ ಬೇಡಿಕೆ. ಶಾಸಕರು IPL ಟಿಕೆಟ್ ಕೇಳೋದು ತಪ್ಪಾ ಸರಿನಾ? ಯಾರ್ಯಾರು ಏನಂದ್ರು? ಟಿಕೆಟ್ ಕೊಡಿಸಿ, ನಮಗ್ ಟಿಕೆಟ್ ಕೊಡಿಸಿ ಹೀಗಂತ ರಾಜಕಾರಣಿಗಳು ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರೋದು MLA ಟಿಕೆಟ್ಟು ಅಲ್ಲ, MP ಟಿಕೆಟ್ಟು ಅಲ್ಲ. ಅವ್ರು ಕೇಳ್ತಾ ಇರೋದು IPL ಟಿಕೆಟ್. ಎಸ್, ರಾಜಕಾರಣಿಗಳಿಗೆ IPL ಟಿಕೆಟ್ ಬೇಕೇ ಬೇಕಂತೆ. ನಾವು ಶಾಸಕರು ಆಡಳಿತದ ಒಂದು ಭಾಗ, ಆದ್ದರಿಂದ ನಮಗೆ ಟಿಕೆಟ್ ಕೊಡಲೇಬೇಕು ಅಂತ ಅವರೆಲ್ಲ ಒತ್ತಾಯಿಸ್ತಾ ಇದ್ದಾರೆ. ಯಾವುದೋ ಒಂದು ಪಕ್ಷದವರು ಮಾತ್ರ ಅಲ್ಲ, ಕಾಂಗ್ರೆಸ್ ಮತ್ತು BJP ಪಕ್ಷದವರು ಟಿಕೆಟ್ ಪರವಾಗಿ ದನಿ ಎತ್ತಿದ್ದಾರೆ. ಇನ್ನು ಅದರ ಬಗ್ಗೆ ಮಾತಾಡಿರೋ ಇನ್ನಷ್ಟು ಜನಪ್ರತಿನಿಧಿಗಳು ಶಾಸಕರು IPL ಟಿಕೆಟ್ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಿದ್ದಾರೆ. ಇದೆಲ್ಲ ಚರ್ಚೆ ಆಗಿದ್ದು ಸದನದಲ್ಲಿ. ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾದ ಸ್ಥಳದಲ್ಲೇ ಚರ್ಚೆ ಆಗಿದ್ದು ಶಾಸಕರ ಬೇಡಿಕೆಗಳ ಬಗ್ಗೆ. ಹೌದು, IPL ಶುರುವಾಗಿದೆ. ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದ್ದು ಎಲ್ಲ ಟಿಕೆಟ್ಗಳು ಸೇಲ್ ಆಗಿವೆ. ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ಯಾರಿಗೂ ಟಿಕೆಟ್ ಸಿಗಲೇ ಇಲ್ಲ. ಬಹಳಷ್ಟು ಮಂದಿ ಕ್ರಿಕೆಟ್ ಫ್ಯಾನ್ಸ್ ಟಿಕೆಟ್ ಸಿಗದೆ ಕಂಗಾಲಾಗಿದ್ದಾರೆ. ಇಂಥ ಟೈಮಲ್ಲೇ ನಮಗೂ ಟಿಕೆಟ್ ಕೊಡಿ, ನಮ್ಮ ಮನೆಯವರಿಗೂ ಕೊಡಿ ಅನ್ನೋ ಬೇಡಿಕೆ ಶಾಸಕರಿಂದ ಶುರುವಾಗಿದೆ. ಸದನದಲ್ಲೇ ಈ ವಿಚಾರ ಪ್ರಸ್ತಾಪವಾಗಿದ್ದು ಗಂಭೀರವಾಗಿ ಚರ್ಚೆ ಆಗಿದೆ. ನಮ್ಗೆ IPL ಟಿಕೆಟ್ ಕೊಡಿ, ಹೆಂಡತಿ ಮಕ್ಕಳಿಗೂ ಟಿಕೆಟ್ ಮರಿಬೇಡಿ. ಎಸ್, ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಗುರುವಾರ ಸದನದಲ್ಲಿ IPL ಟಿಕೆಟ್ ಕುರಿತ ಚರ್ಚೆ ಆಗಿದೆ. ಇದೇ ವಿಚಾರ ವಿವಾದ ಹುಟ್ಟಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ IPL ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಪಕ್ಷಾತೀತವಾಗಿ ಅಶೋಕ್ಗೆ ಶಾಸಕರು ಬೆಂಬಲ ನೀಡಿದ್ದಾರೆ. ಇದೇ ವೇಳೆ ಮಾತಾಡಿರೋ ಶಾಸಕ ವಿಜಯಾನಂದ ಕಾಶಪ್ಪನವರ್ ಟಿಕೆಟ್ಗಾಗಿ ಒತ್ತಾಯಿಸಿದ್ದಾರೆ. ಇಷ್ಟಕ್ಕೂ ಅವರ ಒತ್ತಾಯವೇನು ಇಲ್ಲಿದೆ ನೋಡಿ. ಶಾಸಕರು ಸಚಿವರಿಗೆ ಫ್ರೀ IPL ಟಿಕೆಟ್ ಕೊಡಿ. VIPಗಳು ಸರತಿ ಸಾಲಿನಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಶಾಸಕರು ಸಚಿವರಿಗೆ ತಲಾ 5 ಟಿಕೆಟ್ ಕೊಡಿ. VIPಗಳಿಗೆ ಪ್ರತ್ಯೇಕ ಆಸನವನ್ನ ಮಾಡಿಕೊಡಬೇಕು. ಸಾಮಾನ್ಯರ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳಲಾಗಲ್ಲ. ನಮಗೆ ಮರ್ಯಾದೆಯನ್ನೇ ಕೊಡುವುದಿಲ್ಲ. ಆನ್ಲೈನ್ನಲ್ಲಿ ಟಿಕೆಟ್ ಕೊಳ್ಳಲು ಹೇಳ್ತಾರೆ, ಆದರೆ ಆನ್ಲೈನ್ನಲ್ಲಿ ಸಿಗಲ್ಲ. ಬ್ಲ್ಯಾಕ್ನಲ್ಲಿ ಕೊಳ್ಳಬೇಕು ಎಂದಿದ್ದಾರೆ ಶಾಸಕರು. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ
ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ಕೇಳಿಸ್ಕೊಂಡ್ರಲ್ಲ, ನಮಗೂ ಬೇಕು, ನಮ್ಮ ಮನೆಯವರಿಗೂ IPL ಟಿಕೆಟ್ ಬೇಕೇ ಬೇಕು ಅಂತಿದ್ದಾರೆ. ಇದನ್ನ ಆಲಿಸಿದ ಸ್ಪೀಕರ್ ಖಾದರ್ ಇದೊಂದು ಗಂಭೀರ ವಿಷಯ ಅಂದಿರೋದು ಮಾತ್ರವಲ್ಲದೆ ಶಾಸಕರಿಗಾಗಿಯೇ ವಿಶೇಷ ಗ್ಯಾಲರಿ ಮಾಡಬೇಕು, ಶಾಸಕರ ಕುಟುಂಬಕ್ಕೆ ಒಟ್ಟು 4 ಟಿಕೆಟ್ ಕೊಡಬೇಕು ಎಂದಿದ್ದಾರೆ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್. ಬೇರೆ ಮಾಡಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೋರುವಂಥ ಕೆಲಸ ಇವತ್ತು ಆಗಬೇಕು. ಇದೆಲ್ಲ ಸದನದಲ್ಲಿ ನಡೆದಿರುವ ಚರ್ಚೆ. ಸದನದಲ್ಲಿ ಚರ್ಚೆಯಾಗಿರುವ ಈ ವಿಷಯ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. IPL ಕ್ರಿಕೆಟ್ ಪಂದ್ಯದ ಟಿಕೆಟ್ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆಯಾಗಿರುವುದಕ್ಕೆ ಸಾಕಷ್ಟು ವಲಯಗಳಿಂದಲೂ ಖಂಡನೆ ವ್ಯಕ್ತವಾಗುತ್ತಿದೆ. ಅಲ್ಲದೆ ಈ ಶಾಸಕರ ಮಾತುಗಳ ಕುರಿತು ವ್ಯಾಪಕ ಚರ್ಚೆಗಳು ಹಾಗೂ ಟೀಕೆಗಳೂ ಜೋರಾಗಿವೆ. ನೆಟ್ಟಿಗರಂತೂ ಕಿಡಿಕಾರ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವತ್ತು ಅಧಿವೇಶನದಲ್ಲಿ ಆ ಮತಕ್ಷೇತ್ರದ ಜನರ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಸ್ಥಳದಲ್ಲಿ ಇವತ್ತು ನಮಗೆ IPL ನೋಡೋಕ್ಕೆ ಟಿಕೆಟ್ ಬೇಕು ಅಂತ ಕೇಳ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ಜನರ ಜ್ವಲಂತ ಸಮಸ್ಯೆಗಳು ಏನಿದಾವೆ ಅದನ್ನ ನೋಡ್ತಾ ಇಲ್ಲ ಅನ್ನೋದು ತುಂಬ ಬೇಜಾರಾಗುತ್ತೆ. ಇಲ್ಲೇ ನೋಡ್ತಾ ಇದ್ರೆ ಧಾರವಾಡದಲ್ಲಾಗಿರ್ಬೋದು, ಕಲಬುರಗಿಯಲ್ಲಾಗಿರ್ಬೋದು, ದೇಶಾದ್ಯಂತ ಆಗಿರ್ಬೋದು ಈ ಯುದ್ಧದಿಂದಾಗಿ ತೀವ್ರ ಸಮಸ್ಯೆಗಳು ಇದ್ದಾವೆ. ಡಿಸ್ಕಸ್ ಮಾಡ್ಲಿಕ್ಕೆ ತುಂಬ ಸಮಸ್ಯೆಗಳಿದ್ದಾವೆ ಸರ್. ಆದರೆ ಇವರು ಮಾಡ್ತಿರೋದು ಮಾತ್ರ ಸುಮ್ಮನೆ ಕ್ಷುಲ್ಲಕ ಕಾರಣಗಳಿಂದ ಅವರು ಅಧಿವೇಶನದಲ್ಲಿ ಏನು ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಾರೆ. ಇವರಿಗೆ ಒಂದು ನಾಚಿಕೆ ಆಗಬೇಕು. ಆ್ಯಂಡ್ ಮತದಾರರು ಮುಂದೆ ಇಂತಹ ವ್ಯಕ್ತಿಗಳನ್ನು ಅಂತ ಸಂಸತ್ತಿಗಾಗಿರ್ಬೋದು, ವಿಧಾನಸಭೆಗಾಗಿರ್ಬೋದು ಕಳಿಸೋದನ್ನು ನಿಲ್ಲಿಸಬೇಕು. ಜನರ ಸಮಸ್ಯೆ ಚರ್ಚಿಸಬೇಕಾದ ಸ್ಥಳದಲ್ಲಿ ಟಿಕೆಟ್ ಚರ್ಚೆಯಾಗಿದೆ. ಸರಿಯಾಗಿ ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಿಲ್ಲ, ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರು ನರ್ಸ್ ಸಿಗುತ್ತಿಲ್ಲ, ಬಿರು ಬೇಸಿಗೆ ಇದೆ, ಕ್ಷೇತ್ರಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಗ್ಯಾರಂಟಿ ಹಣ ತಲುಪುತ್ತಿಲ್ಲ, ಅನುದಾನ ಚರ್ಚೆ ನಡೆಯುತ್ತಿಲ್ಲ. ಹೀಗಿದ್ರೂ IPL ಟಿಕೆಟ್ಗಾಗಿ ಸಮಯ ವ್ಯರ್ಥ ಅಂತ ಜನರು ಟೀಕೆ ಮಾಡ್ತಾ ಇದ್ದಾರೆ. ಶಾಸಕರಿಂದ IPL ಟಿಕೆಟ್ ಬೇಡಿಕೆ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕರ ಹೇಳಿಕೆಯನ್ನ ನಾನು ಒಪ್ಪಲ್ಲ. ಕಳೆದ ಬಾರಿ ಆಡಳಿತ ಪಕ್ಷದ ವೈಫಲ್ಯದಿಂದಲೇ 11 ಜನರ ಪ್ರಾಣ ಹೋಗಿತ್ತು. ಇಂತಹ ಸಂದರ್ಭಗಳಲ್ಲಿ ಈ ಹೇಳಿಕೆ ಅವಶ್ಯಕತೆ ಇತ್ತ? ನಾನು ಇದರ ಪರವಾಗಿಲ್ಲ, ಇದಕ್ಕೆ ನನ್ನ ಬೆಂಬಲವೂ ಇಲ್ಲ ಎಂದಿದ್ದಾರೆ. 11 ಜನ ಮುಗಿದ್ರು ಪ್ರಾಣವನ್ನ ಕಳೆದುಕೊಂಡ್ರು. ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಟಿಕೆಟ್ ಕೇಳೋದ್ರಲ್ಲಿ ಶಾಸಕರ ತಪ್ಪಿಲ್ಲ ಅಂದ್ರು ಪರಮೇಶ್ವರ್. ವಿಧಾನಸಭೆಯಲ್ಲಿ IPL ಟಿಕೆಟ್ ಬಗ್ಗೆ ಚರ್ಚೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಎಂದಿದ್ದಾರೆ ಪರಮೇಶ್ವರ್. ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಆದರೆ KSCNವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ, ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವರು ಕ್ರಮ ತಗೋಬೇಕು. KSCA ಅಧ್ಯಕ್ಷನ ಭೇಟಿ ಮಾಡಿದ CM ಸಿದ್ದು ಪ್ರತಿ ಶಾಸಕರಿಗೆ 2 ಟಿಕೆಟ್ ನೀಡಲು ಒಪ್ಪಿಗೆ. ವಿಧಾನಸೌಧಕ್ಕೆ ಆಗಮಿಸಿದ್ದ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ IPL ಉದ್ಘಾಟನಾ ಪಂದ್ಯಕ್ಕೆ CM ಸಿದ್ದರಾಮಯ್ಯರನ್ನ ಆಹ್ವಾನಿಸಿದ್ದಾರೆ. ಇದೇ ವೇಳೆ ಶಾಸಕರ ಬೇಡಿಕೆ ಕುರಿತು ಚರ್ಚೆ ಆಗಿದೆ. ಪ್ರತಿ ಶಾಸಕರಿಗೆ 2 ಟಿಕೆಟ್ ನೀಡಲು KSCA ಒಪ್ಪಿಗೆ ನೀಡಿದೆ. ಮುಂದಿನ ಪಂದ್ಯಾವಳಿಗೆ ತಲಾ 4 ಟಿಕೆಟ್ ನೀಡಲು ಸಹ ಗ್ರೀನ್ ಸಿಗ್ನಲ್ ನೀಡಲಾಗಿದೆ.
ಈ ಮೂಲಕ IPL ಟಿಕೆಟ್ಗಾಗಿ ಬೇಡಿಕೆ ಇಡ್ತಾ ಇರೋ ಶಾಸಕರು ಫುಲ್ ಖುಷಿಯಾಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ VIP ಸಂಸ್ಕೃತಿಯಿಂದ ಸರ್ಕಾರ ಪೆಟ್ಟು ತಿಂದಿದೆ. ಆದರೂ ಸಹ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಿದ್ದ ಜಾಗದಲ್ಲಿ ಟಿಕೆಟ್ ಬಗ್ಗೆ ಚರ್ಚೆ ಆಗಿರುವುದು ಮಾತ್ರ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ.